ನಮಸ್ಕಾರ ಮೇಷರೇ. ಶುಕ್ರವಾರ ಜನವರಿ 2, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನಿಮ್ಮ ಹೆಚ್ಚಿನ ಆತ್ಮವಿಶ್ವಾಸವನ್ನು ಸದುಪಯೋಗಪಡಿಸಿಕೊಳ್ಳಲು ಪ್ರಯತ್ನಿಸಿ. ಬಿಡುವಿಲ್ಲದ ದಿನದ ಹೊರತಾಗಿಯೂ ನೀವು ನಿಮ್ಮ ಶಕ್ತಿಯನ್ನು ಮರಳಿ ಪಡೆಯಲು ಸಾಧ್ಯವಾಗುತ್ತದೆ. ಸಣ್ಣ ವಿರಾಮಗಳು ಮತ್ತು ಗಂಭೀರ ಉದ್ದೇಶ ನಿಮಗೆ ಸಹಾಯ ಮಾಡುತ್ತದೆ. ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ ಮತ್ತು ಇಂದು ಅತಿಯಾದ ವೆಚ್ಚದಿಂದ ದೂರವಿರಿ. ತಾತ್ಕಾಲಿಕ ಆಕರ್ಷಣೆಗಳಿಗೆ ತಲೆದೊಡ್ಡದೆ ಬಜೆಟ್ ಅನ್ನು ಪಾಲಿಸಿ. ಸಣ್ಣ ಉಳಿತಾಯಗಳು ಭವಿಷ್ಯಕ್ಕೆ ದೊಡ್ಡ ಭದ್ರತೆಯನ್ನು ತರುತ್ತವೆ. ಒಬ್ಬ ಸ್ನೇಹಿತನು ತನ್ನ ವೈಯಕ್ತಿಕ ಸಮಸ್ಯೆಗಳನ್ನು ಬಗೆಹರಿಸಲು ನಿಮ್ಮ ಸಲಹೆಯನ್ನು ಕೇಳಬಹುದು. ಅವರ ಮಾತನ್ನು ಶ್ರದ್ಧೆಯಿಂದ ಕೇಳಿ ಮತ್ತು ಸಮಾಲೋಚನೆ ನೀಡಿ. ನಿಮ್ಮ ಅನುಭವ ಅವರಿಗೆ ಮಾರ್ಗದರ್ಶನವಾಗಬಹುದು. ಇಂದು ಪ್ರೀತಿಯಲ್ಲಿ ನಿಮ್ಮ ವಿವೇಚನಾ ಶಕ್ತಿಯನ್ನು ಉಪಯೋಗಿಸಿ. ಭಾವನಾತ್ಮಕ ತೀವ್ರತೆಯಲ್ಲಿಯೇ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ದೀರ್ಘಕಾಲಿಕ ಪರಿಣಾಮಗಳನ್ನು ಪರಿಗಣಿಸಿ. ಅರ್ಹ ಉದ್ಯೋಗಿಗಳಿಗೆ ಬಡ್ತಿ ಅಥವಾ ವಿತ್ತೀಯ ಪ್ರಯೋಜನಗಳ ಸಾಧ್ಯತೆ ಇದೆ. ಪ್ರಯಾಣ ಆಹ್ಲಾದಕರ ಮತ್ತು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಪ್ರಯಾಣದ ವೇಳೆ ಹೊಸ ಸಂಪರ್ಕಗಳು ಮತ್ತು ಅವಕಾಶಗಳು ಎದುರಾಗಬಹುದು. ಇಂದು ನೀವು ಸಂತೋಷದ ವೈವಾಹಿಕ ಜೀವನವನ್ನು ಹೊಂದುವುದು ಹೇಗೆ ಎಂಬುದನ್ನು ಅರಿತುಕೊಳ್ಳುತ್ತೀರಿ. ಸಣ್ಣ ಸಂಭ್ರಮಗಳು ಮತ್ತು ಪರಸ್ಪರ ಕೃತಜ್ಞತೆ ಸಂಬಂಧವನ್ನು ಗಾಢಗೊಳಿಸುತ್ತದೆ. ಸಂಗಾತಿಯೊಂದಿಗೆ ಸಮಯ ಕಳೆಯಿರಿ. ಪರಿಹಾರ: ನಿಮ್ಮ ಪೂಜಾ ಘರ್ ಅಥವಾ ಕುಟುಂಬ ಬಲಿಪೀಠದಲ್ಲಿ ಕೇತು ಯಂತ್ರವನ್ನು ಇಟ್ಟು ವ್ಯಾಪಾರ ಮತ್ತು ಕೆಲಸ ಜೀವನವನ್ನು ಹೆಚ್ಚಿಸಲು ನಿಯಮಿತವಾಗಿ ಪೂಜಿಸಿ. ನಿಮ್ಮ ಅದೃಷ್ಟ ಸಂಖ್ಯೆ 1. ಅದೃಷ್ಟದ ಬಣ್ಣಗಳು ಕಿತ್ತಳೆ ಮತ್ತು ಚಿನ್ನ. ಇಂದು ನಿಮ್ಮ ದಿನ ಆತ್ಮವಿಶ್ವಾಸ, ಸಮತೋಲನ ಮತ್ತು ಪ್ರೀತಿಯಿಂದ ತುಂಬಿರಲಿ. ಪ್ರತಿ ಕಾರ್ಯವನ್ನು ಉದ್ದೇಶಪೂರ್ವಕವಾಗಿ ಮಾಡಿ ಮತ್ತು ಸಣ್ಣ ವಿರಾಮಗಳನ್ನು ತೆಗೆದು ನಿಮ್ಮ ಶಕ್ತಿಯನ್ನು ಕಾಪಾಡಿಕೊಳ್ಳಿ. ಶುಭವಾಗಲಿ. ನಮಸ್ಕಾರ ವೃಷಭರೇ. ಶುಕ್ರವಾರ ಜನವರಿ 2, 2026ರ ಇಂದಿನ ನಿಮ್ಮ ದೈನಿಕ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಉದ್ವಿಗ್ನತೆಯನ್ನು ನಿವಾರಿಸಲು ಕುಟುಂಬ ಸದಸ್ಯರ ಬೆಂಬಲವನ್ನು ತೆಗೆದುಕೊಳ್ಳಿ. ಅವರ ಸಹಾಯವನ್ನು ಸೌಜನ್ಯದಿಂದ ಸ್ವೀಕರಿಸಿ. ಭಾವನೆಗಳನ್ನು ಒಳಗೆ ಹಾಕಬೇಡಿ. ಸಮಸ್ಯೆಗಳನ್ನು ಆಗಾಗ್ಗೆ ಹಂಚಿಕೊಳ್ಳುವುದು ನಿಮಗೆ ಸಹಾಯ ಮಾಡುತ್ತದೆ. ಸುಗಮ ಜೀವನ ಮತ್ತು ಸ್ಥಿರ ಜೀವನ ಮಟ್ಟವನ್ನು ಕಾಪಾಡಿಕೊಳ್ಳಲು ನಿಮ್ಮ ಹಣಕಾಸಿನ ಬಗ್ಗೆ ಇಂದು ವಿಶೇಷ ಗಮನ ನೀಡಿರಿ. ಬಜೆಟ್ ಪರಿಶೀಲಿಸಿ. ಅನಾವಶ್ಯಕ ಖರ್ಚುಗಳನ್ನು ತಡೆಗಟ್ಟಿರಿ ಮತ್ತು ತುರ್ತು ನಿಧಿಯನ್ನು ಪ್ರಾಥಮಿಕತೆಯಾಗಿ ಇಡಿ. ಇಂದು ಪ್ರೀತಿಸುವವರಿಂದ ಉಡುಗೊರೆಗಳನ್ನು ನೀಡಲು ಮತ್ತು ಸ್ವೀಕರಿಸಲು ಶುಭ ದಿನ. ಪರಸ್ಪರನ್ನು ಚೆನ್ನಾಗಿ ತಿಳಿದುಕೊಳ್ಳಲು ಮತ್ತು ಅರ್ಥಮಾಡಿಕೊಳ್ಳಲು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಸಮಯ ಕಳೆಯಿರಿ. ಸಣ್ಣ ಸಂಭ್ರಮಗಳು ಸಂಬಂಧವನ್ನು ಗಾಢಗೊಳಿಸುತ್ತವೆ. ನೀವು ಕೆಲಸದಲ್ಲಿ ಅಭಿನಂದನೆಗಳನ್ನು ಪಡೆಯಬಹುದು. ಈ ಮೆಚ್ಚುಗೆಯನ್ನು ವಿನಯದಿಂದ ಸ್ವೀಕರಿಸಿ ಮತ್ತು ಮುಂದಿನ ಗುರಿಗಳನ್ನು ನಿರ್ಧರಿಸಿ. ಸಂಜೆ ಸಮಯದಲ್ಲಿ ಮನೆಯಲ್ಲೇ ಚಲನಚಿತ್ರ ವೀಕ್ಷಣೆ ಅಥವಾ ಆಟವಾಡುವುದರಿಂದ ಮನಸ್ಸಿಗೆ ವಿಶ್ರಾಂತಿ ನೀಡಿ. ಈ ರೀತಿಯ ಸಣ್ಣ ಸಂಭ್ರಮಗಳು ನಿಮ್ಮಲ್ಲಿ ಪ್ರೀತಿ ಹೆಚ್ಚಿಸುತ್ತವೆ. ಸಂಗಾತಿಯನ್ನು ಯಾವುದಕ್ಕೂ ಒತ್ತಾಯಿಸಬೇಡಿ. ಸ್ವಾಭಾವಿಕವಾಗಿ ಗಮನ ಮತ್ತು ಕೃತಜ್ಞತೆ ತೋರಿಸುವುದು ಸಂಬಂಧವನ್ನು ಬಲಪಡಿಸುತ್ತದೆ. ದಿನದ ಯೋಜನೆಯನ್ನು ಸರಳವಾಗಿರಿಸಿ. ಅವಶ್ಯವಿದ್ದಲ್ಲಿ ಸಣ್ಣ ವಿರಾಮಗಳನ್ನು ತೆಗೆದುಕೊಂಡು ನಿಮ್ಮ ಶಕ್ತಿಯನ್ನು ಕಾಪಾಡಿಕೊಳ್ಳಿ. ಮನಸ್ಸಿನ ಒತ್ತಡ ಕಡಿಮೆ ಮಾಡಲು ಗೆಹಿನ ಉಸಿರಾಟ ಅಭ್ಯಾಸಗಳನ್ನು ಪ್ರಯತ್ನಿಸಿ. ಪರಿಹಾರ: ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಜೇಬಿನಲ್ಲಿ ಕೆಂಪು ಕರವಸ್ತ್ರವನ್ನು ಇಟ್ಟುಕೊಳ್ಳಿ. ನಿಮ್ಮ ಅದೃಷ್ಟ ಸಂಖ್ಯೆ 9. ಅದೃಷ್ಟದ ಬಣ್ಣಗಳು ಕೆಂಪು ಮತ್ತು ಮರೂನ್. ಇಂದು ನಿಮ್ಮ ದಿನ ಕುಟುಂಬ, ಪ್ರೀತಿ ಮತ್ತು ಶಾಂತಿಯಿಂದ ತುಂಬಿರಲಿ. ಜಾಗೃತಿಯಿಂದ ನಡೆದು ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ಮಿಥುನರೇ. ಶುಕ್ರವಾರ ಜನವರಿ 2, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಆಕರ್ಷಕ ನಡವಳಿಕೆ ಇಂದು ಜನರ ಗಮನವನ್ನು ಸೆಳೆಯುತ್ತದೆ. ಆತ್ಮವಿಶ್ವಾಸದಿಂದ ನಡೆದು ಸೌಮ್ಯತೆ ಮತ್ತು ಪ್ರಾಮಾಣಿಕತೆಯನ್ನು ಸಂಯೋಜಿಸಿ. ದಿನವಿಡೀ ಹಣದ ಸಮಸ್ಯೆಗಳನ್ನು ನಿಭಾಯಿಸುತ್ತಿದ್ದರೂ ಸಂಜೆ ಸಮಯದಲ್ಲಿ ಲಾಭದ ಸಾಧ್ಯತೆ ಇದೆ. ಮಧ್ಯಾಹ್ನದ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ ಮತ್ತು ಸಂಜೆ ಅವಕಾಶಗಳನ್ನು ಗಮನಿಸಿ. ಹತ್ತಿರದ ಸಂಬಂಧಿಕರು ಅಥವಾ ಸ್ನೇಹಿತರಿಂದ ಒಳ್ಳೆಯ ಸುದ್ದಿಯೊಂದಿಗೆ ದಿನ ಪ್ರಾರಂಭವಾಗುತ್ತದೆ. ಅವರ ಸಹಾಯ ಮತ್ತು ಪ್ರೋತ್ಸಾಹವನ್ನು ಸ್ವೀಕರಿಸಿ. ಪರಸ್ಪರ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಪ್ರೇಮ ಯಾವಾಗಲೂ ಆತ್ಮಪೂರ್ಣವಾಗಿರುತ್ತದೆ ಮತ್ತು ನೀವು ಇಂದು ಅದನ್ನು ಅನುಭವಿಸುತ್ತೀರಿ. ಸೌಮ್ಯ ಸಂವಾದ ಮತ್ತು ಸಣ್ಣ ಕೃತಜ್ಞತೆಗಳು ಸಂಬಂಧವನ್ನು ಗಾಢಗೊಳಿಸುತ್ತದೆ. ಇತ್ತೀಚಿನ ತಂತ್ರಜ್ಞಾನಗಳು ಮತ್ತು ಕೌಶಲಗಳನ್ನು ಕಲಿಯಲು ಸಹಾಯ ಮಾಡುವ ಅಲ್ಪಾವಧಿ ಕಾರ್ಯಕ್ರಮಗಳಿಗೆ ನೋಂದಾಯಿಸಿಕೊಳ್ಳಿ.
ಸೊಣ್ಣ ಹಚ್ಚೆಗಳಲ್ಲಿ ಹೊಸ ಕೌಶಲಗಳನ್ನು ಅಳವಡಿಸಿಕೊಳ್ಳುವುದು ನಿಮ್ಮ ವೃತ್ತಿ ಪ್ರಗತಿಗೆ ಸಹಾಯಕ. ಇಂದು ನಿಮ್ಮ ಕೈಯಲ್ಲಿ ಬಿಡುವಿನ ಸಮಯವಿದೆ. ಅದನ್ನು ಧ್ಯಾನಕ್ಕೆ ಮೀಸಲಿಡಿ. ಸಣ್ಣ ಧ್ಯಾನ ಅಭ್ಯಾಸಗಳು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ದಿನದ ಉಳಿದ ಭಾಗಕ್ಕೆ ಸ್ಪಷ್ಟತೆ ನೀಡುತ್ತವೆ. ಇದು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಜೀವನದ ಅತ್ಯಂತ ಪ್ರಲೋಯದ ದಿನವಾಗಬಹುದು. ಈ ಕ್ಷಣವನ್ನು ಪೂರ್ಣ ಮನಸ್ಸಿನಿಂದ ಅನುಭವಿಸಿ. ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಮತ್ತು ಭಾವನೆಗಳನ್ನು ಪರಿಗಣಿಸಿ. ಸಂಜೆಗೆ ಲಾಭದ ಅವಕಾಶಗಳು ಮತ್ತು ಸ್ನೇಹಿತರೊಂದಿಗೆ ಸಂತೋಷದ ಕ್ಷಣಗಳು ಎದುರಾಗಬಹುದು. ಸಾಮಾಜಿಕ ಸಂಪರ್ಕಗಳನ್ನು ಸದುಪಯೋಗಪಡಿಸಿ, ಆದರೆ ಹಣಕಾಸು ಸಂಬಂಧಿತ ಮಾತುಕತೆಗಳಲ್ಲಿ ಜವಾಬ್ದಾರಿತನವನ್ನು ಕಾಪಾಡಿ. ಪರಿಹಾರ ಮತ್ತು ಉಪಾಯ: ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಹಾಯ ಮಾಡಿ ಮತ್ತು ಸೇವೆ ಸಲ್ಲಿಸುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸಂತೋಷವನ್ನು ತರಬಹುದು. ಈ ಸೇವಾ ಕಾರ್ಯ ನಿಮ್ಮ ಆರ್ಥಿಕ ಮತ್ತು ಭಾವನಾತ್ಮಕ ಆರೋಗ್ಯಕ್ಕೆ ಸಹಕಾರಿಯಾಗಬಹುದು. ಇಂದು ನಿಮ್ಮ ದಿನವೂ ಶಾಂತಿ, ಪ್ರೀತಿ ಮತ್ತು ಸೊನ್ನೆ ಅವಕಾಶಗಳಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 7. ಅದೃಷ್ಟದ ಬಣ್ಣಗಳು ಕ್ರೀಮ್ ಮತ್ತು ಬಿಳಿ. ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ಕರ್ಕಾಟಕರೇ. ಶುಕ್ರವಾರ ಜನವರಿ 2, 2026 ಇಂದಿನ ನಿಮ್ಮ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಬಿಡುವಿಲ್ಲದ ವೇಳಾಪಟ್ಟಿಯ ಹೊರತೆಯೂ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಸಣ್ಣ ವಿಶ್ರಾಂತಿ ಮತ್ತು ಸಮತೋಲನ ಆಹಾರವು ನಿಮ್ಮ ಶಕ್ತಿಯನ್ನು ಕಾಪಾಡುತ್ತದೆ. ದಿನದ ಮಧ್ಯದಲ್ಲಿ 5 ರಿಂದ 10 ನಿಮಿಷದ ವಿಶ್ರಾಂತಿ ಮಾಡಿ. ಇಂದು ಮಾಡಿದ ಹೂಡಿಕೆಯು ನಿಮ್ಮ ಸಮೃದ್ಧಿ ಮತ್ತು ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸುತ್ತದೆ. ಜವಾಬ್ದಾರಿತನದಿಂದ ಆಯ್ಕೆ ಮಾಡಿ. ತ್ವರಿತ ನಿರ್ಧಾರಗಳ ಬದಲು ಯೋಜಿತ ಕ್ರಮಗಳನ್ನು ಅನುಸರಿಸಿ. ನಿಮ್ಮ ಸಂತೋಷವನ್ನು ನಿಮ್ಮ ಹೆತ್ತವರೊಂದಿಗೆ ಹಂಚಿಕೊಳ್ಳಿ. ಒಂಟಿತನ ಮತ್ತು ಖಿನ್ನತೆಯ ಭಾವನೆಗಳನ್ನು ಅಳಿಸಿಹಾಕಿ. ಅವರೊಂದಿಗೆ ಸೌಮ್ಯ ಸಂವಾದವು ಮನಸ್ಸಿಗೆ ಶಾಂತಿ ತರುತ್ತದೆ. ನಿಮ್ಮ ಸಂಗಾತಿಯ ಪ್ರೀತಿಯು ನಿಮಗೆ ನಿಜವಾಗಿಯೂ ಆತ್ಮೀಯವಾಗಿದೆ ಎಂದು ನೀವು ಇಂದು ಅರಿತುಕೊಳ್ಳುತ್ತೀರಿ. ಅವರೊಂದಿಗೆ ಮುಕ್ತವಾಗಿ ಮಾತನಾಡಿ. ನಿಮ್ಮ ಅಸಮಾಧಾನಗಳನ್ನು ಮೇಜಿನ ಮೇಲಿಟ್ಟುಕೊಳ್ಳಿ ಮತ್ತು ಪರಸ್ಪರ ಭಾವನೆಗಳನ್ನು ಹಂಚಿಕೊಳ್ಳಿ. ಕೆಲಸದ ಸ್ಥಳದಲ್ಲಿ ತಂಡದ ಅತ್ಯಂತ ಕಿರಿಕಿರಿ ಉಂಟುಮಾಡುವ ವ್ಯಕ್ತಿಯು ಇಂದು ಇದ್ದಕ್ಕಿದ್ದಂತೆ ಬುದ್ಧಿಜೀವಿಯಾಗಬಹುದು. ತಂಡದ ಬಲವನ್ನು ಗುರುತಿಸಿ ಮತ್ತು ಸಹಕಾರದಿಂದ ಮುಂದುವರಿಯಿರಿ. ನಿಮ್ಮ ಪ್ರಭಾವವು ತಂಡದ ಫಲಿತಾಂಶವನ್ನು ಸುಧಾರಿಸುತ್ತದೆ. ನಿಮ್ಮ ಪ್ರಿಯತಮೆ ನಿಮಗೆ ಸಾಕಷ್ಟು ಸಮಯ ನೀಡದಿದ್ದರೂ ನೀವು ಅವರೊಂದಿಗೆ ಮುಕ್ತವಾಗಿ ಮಾತನಾಡಿ. ಇಂದು ಅವರು ನಿಮಗೆ ಜಗತ್ತಿನಲ್ಲಿ ನೀವು ಮಾತ್ರ ಎಂದು ಅನಿಸುವಂತೆ ಮಾಡುತ್ತಾರೆ. ಈ ಭಾವನೆಯನ್ನು ಸಂಪೂರ್ಣವಾಗಿ ಅನುಭವಿಸಿ. ಪರಿಹಾರ ಮತ್ತು ಉಪಾಯ: ನಿಮ್ಮ ಆರ್ಥಿಕ ಭವಿಷ್ಯತ್ತನ್ನು ಹೆಚ್ಚಿಸಲು ಬೆಳ್ಳಿಯ ಬಳೆ ಧರಿಸುವುದನ್ನು ಪರಿಗಣಿಸಿ. ಸಣ್ಣ ವಿಧಿಗಳು ಮತ್ತು ನಿಯಮಿತ ಉಳಿತಾಯವು ಭದ್ರತೆಯನ್ನು ಹೆಚ್ಚಿಸುತ್ತದೆ. ಇಂದಿನ ದಿನ ನಿಮ್ಮ ದಿನ ಪ್ರೀತಿ, ಕುಟುಂಬ ಮತ್ತು ಆರ್ಥಿಕ ಅವಕಾಶಗಳಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 1. ಅದೃಷ್ಟದ ಬಣ್ಣಗಳು ಕಿತ್ತಳೆ ಮತ್ತು ಚಿನ್ನ. ಜಾಗೃತಿಯಿಂದ ನಡೆದು ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ಸಿಂಹರೇ. ಶುಕ್ರವಾರ ಜನವರಿ 2, 2026 ಇಂದಿನ ನಿಮ್ಮ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ವಿಶೇಷವಾಗಿ ಮದ್ಯಪಾನದಿಂದ ದೂರವಿರಿ. ಸಣ್ಣ ಲಕ್ಷಣಗಳನ್ನು ಗಮನಿಸಿ ಮತ್ತು ಅಗತ್ಯವಿದ್ದರೆ ವಿಶ್ರಾಂತಿ ತೆಗೆದುಕೊಳ್ಳಿ. ಇಂದು ನಿಮಗೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ತೊಂದರೆ ನೀಡಬಹುದು. ವಿಶ್ವಾಸಾರ್ಹ ವ್ಯಕ್ತಿಗಳನ್ನು ಸಂಪರ್ಕಿಸಿ ಮತ್ತು ಆರ್ಥಿಕ ಸಲಹೆಗಳನ್ನು ಪಡೆಯಿರಿ. ತುರ್ತು ವೆಚ್ಚಗಳಿಗೆ ತಾಳ್ಮೆಯಿಂದ ಯೋಜನೆ ರೂಪಿಸಿ. ನಿಮ್ಮ ಕುಟುಂಬದ ಹಿತದೃಷ್ಟಿಯನ್ನು ಗಮನಿಸಿ ಮತ್ತು ಅವರೊಂದಿಗೆ ನಿಮ್ಮ ಸಂತೋಷವನ್ನು ಹಂಚಿಕೊಳ್ಳಿ. ತಪ್ಪಿದ ಅವಕಾಶಗಳ ಬಗ್ಗೆ ಭಯಪಡಬೇಡಿ. ಸಂವೇದನಾಶೀಲ ವಿಷಯಗಳಲ್ಲಿ ಸೌಮ್ಯತೆ ಮತ್ತು ಕ್ಷಮೆಯನ್ನು ತೋರಿಸಿ. ನೀವು ಹೇಳಿದ ಯಾವುದೇ ಒಂದನ್ನು ನಿಮ್ಮ ಪ್ರೇಮಿ ನೋಯಿಸಬಹುದು. ಅವರು ಕೋಪಗೊಳ್ಳುವ ಮೊದಲು ನಿಮ್ಮ ತಪ್ಪನ್ನು ಅರಿತುಕೊಳ್ಳಿ ಮತ್ತು ಸೌಮ್ಯವಾಗಿ ಸರಿಪಡಿಸಿ. ಸ್ಪಷ್ಟ ಸಂವಾದ ಸಂಬಂಧವನ್ನು ಉಳಿಸುತ್ತದೆ. ಕೆಲಸದಲ್ಲಿ ನೀವು ಅಭಿನಂದನೆಗಳನ್ನು ಪಡೆಯಬಹುದು. ಅಗತ್ಯವಿರುವವರಿಗೆ ಸಹಾಯ ಮಾಡುವ ನಿಮ್ಮ ಸಾಮರ್ಥ್ಯ ನಿಮಗೆ ಗೌರವವನ್ನು ತರುತ್ತದೆ. ತಂಡದೊಂದಿಗೆ ಸಹಕಾರದಿಂದ ಮುಂದುವರೆಯಿರಿ. ನಿಯಮಿತ ವೈವಾಹಿಕ ಜೀವನದಲ್ಲಿ ಈ ದಿನ ಒಂದು ರುಚಿಕರವಾದ ಸಿಹಿತಿಂಡಿಯಂತೆ ಕಾರ್ಯನಿರ್ವಹಿಸುತ್ತದೆ. ಸಣ್ಣ ಸಂಭ್ರಮಗಳು ಮತ್ತು ಪರಸ್ಪರ ಕೃತಜ್ಞತೆ ಸಂಬಂಧವನ್ನು ಗಾಢಗೊಳಿಸುತ್ತದೆ. ಪರಿಹಾರ: ಉತ್ತಮ ಆರೋಗ್ಯಕ್ಕೆ ಹಸಿ ಅರಿಶಿಣವನ್ನು ಹರಿಯುವ ನೀರಿನಲ್ಲಿ ನೀಡಿ ಅಥವಾ ಹಳುಗಾಗಿ ಹರಿಸಿ. ಈ ಸಣ್ಣ ವಿಧಿ
ಮನಸ್ಸಿಗೆ ಶಾಂತಿ ತರಲು ಸಹಾಯ ಮಾಡುತ್ತದೆ. ಇಂದು ನಿಮ್ಮ ದಿನ ಆರೋಗ್ಯ, ಪ್ರೀತಿ ಮತ್ತು ಗೌರವದಿಂದ ತುಂಬಿರಲಿ. ಜಾಗೃತಿಯಿಂದ ನಡೆದು ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ಕನ್ಯಾ ರಾಶಿಯವರೇ. ಶುಕ್ರವಾರ ಜನವರಿ 2, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಉದಾರ ವರ್ತನೆ ಇಂದು ಗಮನ ಸೆಳೆಯುತ್ತದೆ. ನೀವು ಅನುಮಾನ, ನಿಷ್ಠೆ, ಖಿನ್ನತೆ, ನಂಬಿಕೆಯ ಕೊರತೆ, ದುರಾಸೆ, ಬಾಂಧವ್ಯ, ಅಹಂಕಾರ ಮತ್ತು ಅಸೂಯೆಗಳಿಂದ ಮುಕ್ತರಾಗುವ ಸಾಧ್ಯತೆಯಿದೆ. ಈ ಬದಲಾವಣೆಯನ್ನು ಸ್ವೀಕರಿಸಿ ಮತ್ತು ಸೌಮ್ಯತೆಯಿಂದ ನಡೆದುಕೊಳ್ಳಿ. ಕೆಲವು ಪ್ರಮುಖ ಯೋಜನೆಗಳನ್ನು ಕಾರ್ಯಗತಗೊಳಿಸಿದರೆ ನಿಮಗೆ ಹೊಸ ಆರ್ಥಿಕ ಲಾಭಗಳು ದೊರೆಯಬಹುದು. ಯೋಜನೆಗಳನ್ನು ಸ್ಪಷ್ಟವಾಗಿ ರೂಪಿಸಿ ಮತ್ತು ತಂಡದೊಂದಿಗೆ ಸಮನ್ವಯಿಸಿ. ಜವಾಬ್ದಾರಿಯುತವಾಗಿ ನಿರ್ವಹಿಸಿ. ಸ್ವಯಂ ಕರುಣೆಯಲ್ಲಿ ತೊಡಗಿಕೊಳ್ಳಿ, ಆದರೆ ಕ್ಷಣವನ್ನು ವ್ಯರ್ಥ ಮಾಡಬೇಡಿ. ಜೀವನದ ಪಾಠಗಳನ್ನು ಗಮನಿಸಿ ಮತ್ತು ಅವುಗಳಿಂದ ಬೆಳೆಯಲು ಪ್ರಯತ್ನಿಸಿ. ತಪ್ಪುಗಳಿಂದ ಕಲಿಯುವುದು ನಿಮ್ಮ ಬೆಳವಣಿಗೆಗೆ ಸಹಾಯಕ. ಹೊಸ ಪ್ರಣಯ ಕೆಲವರಿಗೆ ಖಚಿತವಾಗಿ ಕಾಣಬಹುದು. ನಿಮ್ಮ ಪ್ರೀತಿ ನಿಮ್ಮ ಜೀವನವನ್ನು ಅರಳಿಸುತ್ತದೆ. ಈ ಭಾವನೆಯನ್ನು ಸೌಮ್ಯವಾಗಿ ಸ್ವೀಕರಿಸಿ ಮತ್ತು ಸಂಬಂಧವನ್ನು ನಿಭಾಯಿಸಲು ಸಮಯ ನೀಡಿ. ಕೆಲಸದಲ್ಲಿ ಪ್ರತಿಯೊಬ್ಬರೂ ಇಂದು ನಿಮ್ಮ ಮಾತನ್ನು ಪ್ರಾಮಾಣಿಕವಾಗಿ ಆಲಿಸುತ್ತಾರೆ. ನಿಮ್ಮ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಿ ಮತ್ತು ತಂಡದೊಂದಿಗೆ ಸಹಕಾರದಿಂದ ಮುಂದುವರಿಯಿರಿ. ಇಂದು ನಿಮ್ಮ ಸಂಗಾತಿಯೊಂದಿಗೆ ಕಳೆಯಲು ಸಾಕಷ್ಟು ಸಮಯವಿದೆ. ಅವರಿಗಾಗುವ ಗಮನ ಮತ್ತು ಪ್ರೀತಿಯಿಂದ ಅವರು ಅತಿಯಾದ ಭಾವನೆಗಳನ್ನು ಅನುಭವಿಸಬಹುದು. ಸೌಮ್ಯತೆ ಮತ್ತು ಕೃತಜ್ಞತೆಯಿಂದ ಪ್ರತಿಕ್ರಿಯಿಸಿ. ವೈವಾಹಿಕ ಜೀವನ ನಿಮಗೆ ಸಂತೋಷವನ್ನು ತರುತ್ತದೆ ಎಂದು ನೀವು ಭಾವಿಸುತ್ತಿದ್ದರೆ ಇಂದು ಅದು ನಿಮಗೆ ಅತ್ಯುತ್ತಮವಾದ ಅನುಭವವಾಗಬಹುದು. ಪರಸ್ಪರ ಬದ್ಧತೆ ಮತ್ತು ಸಂವಾದ ಸಂಬಂಧವನ್ನು ಗಾಢಗೊಳಿಸುತ್ತದೆ. ಪರಿಹಾರ ಮತ್ತು ಉಪಾಯ. ಶಿಸ್ತನ್ನು ಪ್ರತಿನಿಧಿಸುವ ಗ್ರಹ ಸೂರ್ಯ. ಇದರ ಪ್ರಭಾವವನ್ನು ಮನಗಂಡು ಶಿಸ್ತುಬದ್ಧ ಜೀವನವನ್ನು ಅನುಸರಿಸಿ. ನಿಯಮಿತ ದಿನಚರಿ ಮತ್ತು ಜವಾಬ್ದಾರಿಯುತತೆ ಕುಟುಂಬಕ್ಕೆ ಸಂತೋಷವನ್ನು ತರುತ್ತದೆ. ಇಂದು ನಿಮ್ಮ ದಿನ ಪ್ರೀತಿ, ಜವಾಬ್ದಾರಿ ಮತ್ತು ಹೊಸ ಅವಕಾಶಗಳಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 7. ಅದೃಷ್ಟದ ಬಣ್ಣಗಳು ಕ್ರೀಮ್ ಮತ್ತು ಬಿಳಿ. ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ತುಲಾರೆ. ಶುಕ್ರವಾರ ಜನವರಿ 2, 2026 ಇಂದಿನ ನಿಮ್ಮ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ರೋಮಾಂಚನಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಮತ್ತು ನಿಮ್ಮನ್ನು ವಿಶ್ರಾಂತಿ ಪಡೆಯಿರಿ. ಸಣ್ಣ ಸಾಹಸಗಳು ಮತ್ತು ಮನರಂಜನೆ ನಿಮ್ಮ ಮನಸ್ಸಿಗೆ ತಾಜವಿಕೆಯನ್ನು ತರುತ್ತವೆ. ಇಂದು ಸಾಲದಾರನು ನಿಮ್ಮನ್ನು ಭೇಟಿ ಮಾಡಬಹುದು ಮತ್ತು ಮರುಪಾವತಿಯನ್ನು ಕೇಳಬಹುದು. ನೀವು ಮೊತ್ತವನ್ನು ಮರುಪಾವತಿಸಿದರೂ ಮುಂದಿನ ಆರ್ಥಿಕ ತೊಂದರೆಗಳನ್ನು ತಪ್ಪಿಸಲು ಹೊಸ ಸಾಲವನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಕುಟುಂಬದೊಂದಿಗಿನ ಸಾಮಾಜಿಕ ಚಟುವಟಿಕೆ ಎಲ್ಲರನ್ನೂ ನಿರಾಳ ಮತ್ತು ಆಹ್ಲಾದಕರ ಮನಸ್ಥಿತಿಗೆ ತರುತ್ತದೆ. ಈ ಸಮಯವನ್ನು ಹಂಚಿಕೊಳ್ಳಿ ಮತ್ತು ಪರಸ್ಪರ ಸಂತೋಷವನ್ನು ಹೆಚ್ಚಿಸಿ. ಪ್ರಣಯ ನಡೆಗಳು ಇಂದು ತಕ್ಷಣ ಫಲ ನೀಡುವುದಿಲ್ಲ. ಭಾವನಾತ್ಮಕ ನಿರ್ಧಾರಗಳಲ್ಲಿ ತಾಳ್ಮೆ ಇರಲಿ. ಸಂಬಂಧದ ಬೆಳವಣಿಗೆಗೆ ಸಮಯ ನೀಡಿ. ನೀವು ಇಂದು ನಿಮ್ಮ ಸಂಪಾದನೆ ಶಕ್ತಿಯನ್ನು ಹೆಚ್ಚಿಸುವ ತ್ರಾಣ ಮತ್ತು ಜ್ಞಾನವನ್ನು ಹೊಂದಿದ್ದೀರಿ. ಹೊಸ ಮಾರ್ಗಗಳನ್ನು ಅನ್ವೇಷಿಸಿ ಮತ್ತು ಸಣ್ಣ ಪ್ರಯತ್ನಗಳಿಂದ ಪ್ರಗತಿಯನ್ನು ಸಾಧಿಸಿ. ಟಿವಿ ಅಥವಾ ಮೊಬೈಲ್ನಲ್ಲಿ ಚಲನಚಿತ್ರ ವೀಕ್ಷಣೆಯಲ್ಲಿ ನೀವು ಎಷ್ಟು ನಿರತರಾಗುತ್ತೀರೋ ಮುಖ್ಯ ಕಾರ್ಯಗಳನ್ನು ಮರೆಯುವ ಸಾಧ್ಯತೆಯಿದೆ. ಮನರಂಜನೆಗೆ ಸಮಯ ಮೀಸಲಿಡಿ, ಆದರೆ ಪ್ರಾಥಮಿಕತೆಗಳನ್ನು ಮರೆತರೆಬೇಡ. ನಿಮ್ಮ ಉತ್ತಮಾರ್ಧವನ್ನು ಹೊರತುಪಡಿಸಿ ಇತರರಿಗೆ ಹೆಚ್ಚು ಅವಕಾಶ ನೀಡುತ್ತಿದ್ದರೆ ಸಂಗಾತಿಯಿಂದ ಪ್ರತಿಕೂಲ ಪ್ರತಿಕ್ರಿಯೆ ಎದುರಾಗಬಹುದು. ಸಮತೋಲನ ಮತ್ತು ಸ್ಪಷ್ಟ ಸಂವಹನದಿಂದ ಸಮಸ್ಯೆಗಳನ್ನು ತಡೆಯಿರಿ. ಪರಿಹಾರ: ಕಪ್ಪು ಮತ್ತು ಬಿಳಿ ಬಣ್ಣಗಳ ಸಂಯೋಜನೆಯೊಂದಿಗೆ ಬೂಟುಗಳನ್ನು ಧರಿಸಿ. ಇದು ನಿಮ್ಮ ಮನೋಬಲವನ್ನು ಹೆಚ್ಚಿಸಲು ಮತ್ತು ಬಲಿಷ್ಠ ಆರ್ಥಿಕ ಜೀವನ ನಿರ್ಮಿಸಲು ಸಹಾಯ ಮಾಡಬಹುದು. ಹಣಕಾಸು ನಿರ್ಧಾರಗಳಲ್ಲಿ ಜವಾಬ್ದಾರಿತನವನ್ನು ಕಾಪಾಡಿ. ಇಂದು ನಿಮ್ಮ ದಿನ ವಿಶ್ರಾಂತಿ, ಕುಟುಂಬ ಮತ್ತು ಜವಾಬ್ದಾರಿಯಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 1. ಅದೃಷ್ಟದ ಬಣ್ಣಗಳು ಕಿತ್ತಳೆ ಮತ್ತು ಚಿನ್ನ. ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ವೃಶ್ಚಿಕರೇ. ಶುಕ್ರವಾರ ಜನವರಿ 2, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಇಂದು ಕಷ್ಟವಾಗಬಹುದು. ಅಸಾಮಾನ್ಯ ನಡವಳಿಕೆ ಸುತ್ತಲುವಿರುವವರನ್ನು ಗೊಂದಲಕ್ಕೀಡು ಮಾಡಬಹುದು. ತಕ್ಷಣದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ ಮತ್ತು ಶಾಂತ ಮನಸ್ಸಿನಿಂದ ಪ್ರತಿಕ್ರಿಯಿಸಿ.
ವಿವಾಹಿತರು ಇಂದು ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗಬಹುದು. ಹಣಕಾಸು ಯೋಜನೆಗಳನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಪ್ರಾಥಮಿಕತೆಗಳನ್ನು ನಿಗದಿಪಡಿಸಿ. ಸಂಬಂಧಿಕರಿಗೆ ಸಣ್ಣ ಪ್ರವಾಸವು ನಿಮ್ಮ ಬ್ಯುಸಿ ವೇಳಾಪಟ್ಟಿಯಿಂದ ಆರಾಮ ಮತ್ತು ವಿಶ್ರಾಂತಿಯ ಕ್ಷಣವನ್ನು ತರಬಹುದು. ಈ ಸಮಯವನ್ನು ಸಂಪೂರ್ಣವಾಗಿ ಅನುಭವಿಸಿ ಮತ್ತು ಪರಸ್ಪರ ಸಂವಾದಕ್ಕೆ ಅವಕಾಶ ನೀಡಿ. ಪ್ರಣಯವು ನಿಮ್ಮ ಹೃದಯವನ್ನು ಆಳವಾಗಿ ಸ್ಪರ್ಶಿಸುತ್ತದೆ. ಈ ಭಾವನೆಯನ್ನು ಸೌಮ್ಯವಾಗಿ ಸ್ವೀಕರಿಸಿ. ಸಣ್ಣ ಕೃತಜ್ಞತೆಗಳು ಮತ್ತು ಗಮನ ಸಂಬಂಧವನ್ನು ಗಾಢಗೊಳಿಸುತ್ತವೆ. ಹೊಸ ಉದ್ಯೋಗ ಮತ್ತು ವ್ಯವಹಾರ ಅವಕಾಶಗಳು. ಹೊಸ ಉದ್ಯೋಗ ಅಥವಾ ವ್ಯವಹಾರ ಪ್ರಸ್ತಾಪಗಳು ನಿಮ್ಮ ದಿನವನ್ನು ಬೆಳಗಬಹುದು. ಅವಕಾಶಗಳನ್ನು ಪರಿಶೀಲಿಸಿ ಮತ್ತು ಅನುಭವಿಗಳ ಸಲಹೆಗಳನ್ನು ಪಡೆದು ನಿರ್ಧಾರಗಳನ್ನು ಜವಾಬ್ದಾರಿಯಾಗಿ ಕೈಗೊಳ್ಳಿ. ದೃಷ್ಟಿವೃದ್ಧಿ ಮತ್ತು ಪಾಲುದಾರ ಆಕರ್ಷಣೆ. ನಿಮ್ಮ ನೋಟವನ್ನು ಹೆಚ್ಚಿಸಲು ಬದಲಾವಣೆಗಳನ್ನು ಮಾಡಿ. ಸ್ವಚ್ಛ ವೃತ್ತಿ ಪ್ರಸ್ತುತಿಗಳು, ಹೊಸ ಪ್ರೊಫೈಲ್ ಅಪ್ಡೇಟ್ಗಳು ಅಥವಾ ಸೃಜನಾತ್ಮಕ ಪ್ರದರ್ಶನಗಳು ಸಂಭಾವ್ಯ ಪಾಲುದಾರರನ್ನು ಆಕರ್ಷಿಸಬಹುದು. ವೈವಾಹಿಕ ಸುಖಗಳಿಗೆ ನೀವು ಅದ್ಭುತ ಆಶ್ಚರ್ಯವನ್ನು ಪಡೆಯಬಹುದು. ಸಂಗಾತಿಯೊಂದಿಗೆ ಸಮಯ ಕಳೆಯಿರಿ ಮತ್ತು ಪರಸ್ಪರ ಕೃತಜ್ಞತೆ ಮತ್ತು ಪ್ರೀತಿ ವ್ಯಕ್ತಪಡಿಸಿ. ಪರಿಹಾರ ಮತ್ತು ಉಪಾಯ. ನಿಮ್ಮ ಆರೋಗ್ಯ ಮತ್ತು ಮನೋಸ್ಥಿತಿಗೆ ಸಹಾಯವಾಗಲು ಹುಣಸೆ ಮರಕ್ಕೆ ನಿಯಮಿತವಾಗಿ ನೀರು ನೀಡಿರಿ. ಈ ಸಣ್ಣ ವಿಧಿ ನಿಮ್ಮ ಮನಸ್ಸಿಗೆ ತಾಜಗಿಯನ್ನು ತರುತ್ತದೆ. ಇಂದಿನ ನಿಮ್ಮ ದಿನ ಭಾವನಾತ್ಮಕ ಆಳ, ಹೊಸ ಅವಕಾಶಗಳು ಮತ್ತು ಕುಟುಂಬದ ಸಂತೋಷದಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 2. ಅದೃಷ್ಟದ ಬಣ್ಣಗಳು ಬೆಳ್ಳಿ ಮತ್ತು ಬಿಳಿ. ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ಧನುರಾಶಿಯವರೇ. ಶುಕ್ರವಾರ ಜನವರಿ 2, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನ ಶಾಂತ ಮನಸ್ಸಿನಿಂದ ಕೇಳಿ. ಆರೋಗ್ಯವು ಪರಿಪೂರ್ಣವಾಗಿರುತ್ತದೆ. ದಿನವಿಡೀ ಬದುಕುವ ಮತ್ತು ಮನರಂಜನೆಗಾಗಿ ಹೆಚ್ಚು ಸಮಯ ಮತ್ತು ಹಣವನ್ನ ಖರ್ಚು ಮಾಡುವ ನಿಮ್ಮ ಪ್ರವೃತ್ತಿಯನ್ನ ನಿಯಂತ್ರಿಸಿ. ಸಣ್ಣ ನಿರ್ಧಾರಗಳು ದೊಡ್ಡ ಪರಿಣಾಮ ತರ್ತವೆ. ನೀವು ಪಾರ್ಟಿ ಮಾಡಲು ಯೋಜಿಸುತ್ತಿದ್ರೆ ನಿಮ್ಮ ಉತ್ತಮ ಸ್ನೇಹಿತರನ್ನ ಆಹ್ವಾನಿಸಿ. ನಿಮ್ಮನ್ನ ಹುರಿದುಂಬಿಸುವ ಬಹಳಷ್ಟು ಜನರಿರ್ತಾರೆ. ಸಣ್ಣ ಸಂಭ್ರಮಗಳು ಮನಸ್ಸಿಗೆ ತಾಜಗಿಯನ್ನು ತರ್ತವೆ. ಪ್ರಣಯ ನಡೆಗಳು ತಕ್ಷಣ ಫಲ ನೀಡದಿಲ್ಲ. ಭಾವನಾತ್ಮಕ ನಿರ್ಧಾರಗಳಲ್ಲಿ ತಾಳ್ಮೆ ಇರಲಿ. ಸಂಬಂಧದ ಬೆಳವಣಿಗೆಗೆ ಸಮಯ ನೀಡಿ ಮತ್ತು ಸೌಮ್ಯ ಸಂವಾದವನ್ನು ಆಯ್ಕೆ ಮಾಡಿ. ವಿದೇಶ ವ್ಯಾಪಾರಕ್ಕೆ ಸಂಬಂಧಿಸಿದವರು ಇಂದು ನಿರೀಕ್ಷಿತ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಭೆಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ. ಹೊಸ ಸಂಪರ್ಕಗಳು ಮತ್ತು ಫಲಿತಾಂಶಗಳು ಎದುರಾಗಬಹುದು. ಪತ್ರವ್ಯವಹಾರವನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ದಾಖಲೆಗಳು ಮತ್ತು ಸಂದೇಶಗಳನ್ನು ಪರಿಶೀಲಿಸಿ. ತಪ್ಪು ಸಂವಹನದಿಂದ ಉಂಟಾಗುವ ಗೊಂದಲಗಳನ್ನು ತಡೆಯಿರಿ. ಹಗಲಿನಲ್ಲಿ ತೀವ್ರವಾದ ವಾದದ ನಂತರ ನೀವು ನಿಮ್ಮ ಸಂಗಾತಿಯೊಂದಿಗೆ ಅದ್ಭುತ ಸಂಜೆಯನ್ನು ಕಳೀತೀರಾ. ಕ್ಷಮೆ ಮತ್ತು ಸೌಮ್ಯತೆ ಮೂಲಕ ಸಂಬಂಧವನ್ನು ಮರುಸ್ಥಾಪಿಸಿ. ಸಣ್ಣ ಕ್ಷಣಗಳು ದೊಡ್ಡ ಬಾಂಧವ್ಯ ನಿರ್ಮಿಸ್ತವೆ. ಪರಿಹಾರ. ನಿಮ್ಮ ಆರ್ಥಿಕ ಜೀವನದಲ್ಲಿ ಶುಭಕ್ಕಾಗಿ ಭಗವಾನ್ ವಿಷ್ಣುವಿನ 8 ನಾಮಗಳನ್ನು ಪಠಿಸಿ. ಅಚ್ಯುತಂ ಕೇಶವಂ ವಿಶ್ವಂ, ಹರಿಂ ಸತ್ಯಂ ಜನಾರ್ದನಂ, ಹಂಸಂ ನಾರಾಯಣಂ ಚೈವೇಮತ್ ನಾಮಾಷ್ಟಕಂ ಪಠೇತ್. ಅಚ್ಯುತ, ಕೇಶವ್, ವಿಷ್ಣು, ಹರಿ, ಸತ್ಯಂ, ಜನಾರ್ದನ್, ಹಂಸ, ನಾರಾಯಣ್. ಈ ಪಠಣವು ಮನಸ್ಸಿಗೆ ಶಾಂತಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ತರಬಹುದು. ಇಂದು ನಿಮ್ಮ ದಿನವು ಆರೋಗ್ಯ, ಸಂತೋಷ ಮತ್ತು ವೃತ್ತಿ ಯಶಸ್ಸಿನಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 8. ಅದೃಷ್ಟದ ಬಣ್ಣಗಳು ಕಪ್ಪು ಮತ್ತು ನೀಲಿ. ಪ್ರತಿ ಕ್ಷಣವನ್ನ ಉದ್ದೇಶಪೂರ್ಣವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ಮಕರರೇ. ಶುಕ್ರವಾರ ಜನವರಿ 2, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಯತಕಾಲಿಕ ಸ್ಥಗಿತವು ನಿಮಗೆ ಕೆಲವು ಸಮಸ್ಯೆಗಳನ್ನು ಉಂಟುಮಾಡಬಹುದು. ನಿಮ್ಮ ನರಮಂಡಲವು ಸರಿಯಾಗಿ ಕಾರ್ಯನಿರ್ವಹಿಸಲು ಸಂಪೂರ್ಣ ವಿಶ್ರಾಂತಿ ತೆಗೆದುಕೊಳ್ಳಿ. ಗಹನ ಉಸಿರಾಟ ಮತ್ತು ಸಣ್ಣ ವಿಶ್ರಾಂತಿ ವಿರಾಮಗಳು ನಿಮಗೆ ಸಹಾಯ ಮಾಡುತ್ತವೆ. ಮನೆಯ ಅವಶ್ಯಕತೆಗೆ ಅನುಗುಣವಾಗಿ
ಕೆಲವು ಅಮೂಲ್ಯ ವಸ್ತುಗಳನ್ನು ಖರೀದಿಸಲು ನೀವು ಸಂಗಾತಿಯೊಂದಿಗೆ ಹೊರಗೆ ಹೋಗಬಹುದು. ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸ್ವಲ್ಪ ಬಿಗಿತ ಮಾಡಬಹುದು. ಖರ್ಚುಗಳನ್ನು ಯೋಜಿಸಿ ಮತ್ತು ತುರ್ತು ನಿಧಿಯನ್ನು ಗಮನದಲ್ಲಿರಿಸಿ. ಸಂಬಂಧಿಕರು ಮತ್ತು ಸ್ನೇಹಿತರಿಂದ ಅನಿರೀಕ್ಷಿತ ಉಡುಗೊರೆಗಳು ನಿಮ್ಮ ದಿನವನ್ನು ಸಂತೋಷದಿಂದ ತುಂಬಿಸಬಹುದು. ನ್ಯಾಯಯುತ ಮತ್ತು ಉದಾರ ಪ್ರೀತಿಗಾಗಿ ಪ್ರತಿಫಲ ಪಡೆಯುವ ಸಾಧ್ಯತೆ ಇದೆ. ಈ ಸೌಭಾಗ್ಯವನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ. ನೀವು ನೇರ ಉತ್ತರಗಳನ್ನು ನೀಡದಿದ್ದರೆ ಸಹವರ್ತಿಗಳು ಕಿರಿಕಿರಿಗೊಳ್ಳಬಹುದು. ಸ್ಪಷ್ಟತೆ ಮತ್ತು ಶಾಂತ ಸಂವಹನವನ್ನು ಆಯ್ಕೆ ಮಾಡಿ. ಇಂದು ದೇವಾಲಯ, ಗುರುದ್ವಾರ ಅಥವಾ ಧಾರ್ಮಿಕ ಸ್ಥಳಗಳಲ್ಲಿ ಅನಗತ್ಯ ವಿವಾದಗಳಿಂದ ದೂರವಿರಿ. ನಿಮ್ಮ ಬಿಡುವಿನ ಸಮಯವನ್ನು ಶಾಂತ ಚಟುವಟಿಕೆಗಳಿಗೆ ಮೀಸಲಿಡಿ. ನಿಮ್ಮ ಸಂಗಾತಿಯ ಪ್ರೀತಿಗಾಗಿ ನೀವು ಹಂಬಲಿಸುತ್ತಿದ್ದರೆ ಈ ದಿನ ನಿಮಗೆ ಆಶೀರ್ವಾದವನ್ನು ತರುತ್ತದೆ. ಪರಸ್ಪರ ಗಮನ ಮತ್ತು ಸೌಮ್ಯತೆ ಸಂಬಂಧವನ್ನು ಗಾಢಗೊಳಿಸುತ್ತದೆ. ಸಣ್ಣ ಕೃತಜ್ಞತೆಗಳು ದೊಡ್ಡ ಬಾಂಧವ್ಯ ನಿರ್ಮಿಸುತ್ತವೆ. ದಿನದ ಪ್ರಮುಖ ಕಾರ್ಯಗಳನ್ನು ಪ್ರಾಥಮಿಕತೆಯಾಗಿ ನಿಗದಿ ಮಾಡಿ. ಸಣ್ಣ ವಿರಾಮಗಳನ್ನು ತೆಗೆದು ನಿಮ್ಮ ಶಕ್ತಿಯನ್ನು ಕಾಪಾಡಿಕೊಳ್ಳಿ. ಸಮತೋಲನ ಮತ್ತು ಜವಾಬ್ದಾರಿಯತೆಯಿಂದ ನಡೆದು ದಿನವನ್ನು ಯಶಸ್ವಿಯಾಗಿ ಮುಗಿಸಿ. ಪರಿಹಾರ ಉಪಾಯ: ಸಮತೋಲಿತ ಆರೋಗ್ಯಕರ ಜೀವನ ನಡೆಸಲು ಸಂಬಂಧಿಕರು ಮತ್ತು ನಪುಂಸಕರಿಗೆ ಹಸಿರು ಉಡುಗೆ ಸಾಮಗ್ರಿ ಅಥವಾ ಬಳೆಗಳನ್ನು ದಾನ ಮಾಡಿ. ಈ ದಾನ ನಿಮ್ಮ ಕುಟುಂಬದ ಸಮತೋಲನಕ್ಕೆ ಮತ್ತು ಸಮುದಾಯದ ಕಲ್ಯಾಣಕ್ಕೆ ಸಹಾಯ ಮಾಡುತ್ತದೆ. ಇಂದು ನಿಮ್ಮ ದಿನ ಶಾಂತಿ, ಪ್ರೀತಿ ಮತ್ತು ಸಣ್ಣ ಸೌಭಾಗ್ಯಗಳಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 8. ಅದೃಷ್ಟದ ಬಣ್ಣಗಳು ಕಪ್ಪು ಮತ್ತು ನೀಲಿ. ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ಕುಂಭರೇ. ಶುಕ್ರವಾರ ಜನವರಿ 2, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಸಂಕಷ್ಟದಲ್ಲಿರುವ ಯಾರಿಗಾದರೂ ಸಹಾಯ ಮಾಡಲು ನಿಮ್ಮ ಶಕ್ತಿಯನ್ನು ಬಳಸಿ. ಈ ದೇಹವನ್ನು ಇತರರ ಪ್ರಯೋಜನಕ್ಕಾಗಿ ಬಳಸುವುದೇ ಅದರ ಸಾರ್ಥಕತೆ. ಸಣ್ಣ ಸಹಾಯವು ದೊಡ್ಡ ಬದಲಾವಣೆಯನ್ನು ತರಬಹುದು. ಹಣಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ವಾಗ್ವಿವಾದಕ್ಕೆ ಇಳಿಯುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚು ಮತ್ತು ರಾಜಮನೆತನದ ಜೀವನ ಶೈಲಿಯ ಬಗ್ಗೆ ಅವರು ನಿಮಗೆ ಉಪದೇಶ ನೀಡಬಹುದು. ಶಾಂತ ಸಂವಾದ ಮತ್ತು ಸ್ಪಷ್ಟತೆ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಿ. ನಿಮ್ಮ ಸಮಯೋಚಿತ ಸಹಾಯವು ಯಾರನ್ನಾದರೂ ದುರದೃಷ್ಟದಿಂದ ಉಳಿಸಬಹುದು. ತ್ವರಿತವಾಗಿ ಕೈ ಹಾಕುವುದರಿಂದ ನೀವು ಯಾರಾದರೂ ಜೀವನವನ್ನು ಸುಧಾರಿಸಬಹುದು. ಈ ಸದುಪಾಯವನ್ನು ನಿರಂತರವಾಗಿ ಪಾಲಿಸಿ. ಪ್ರೀತಿಯ ಸಂಗೀತವನ್ನು ನೀವು ಇಂದು ಕೇಳುತ್ತೀರಿ. ಅದು ನಿಮ್ಮನ್ನು ಈ ಪ್ರಪಂಚದ ಎಲ್ಲಾ ಹಾಡುಗಳನ್ನು ಮರೆತು ಬಿಡುವಂತೆ ಮಾಡುತ್ತದೆ. ಈ ಅನುಭವ ಮನಸ್ಸಿಗೆ ಶಾಂತಿ ಮತ್ತು ಆಳವಾದ ಭಾವನಾತ್ಮಕ ಸಂಪರ್ಕವನ್ನು ತರಲಿದೆ. ವೃತ್ತಿಪರ ನೆಲಗಟ್ಟಿನಲ್ಲಿ ಜವಾಬ್ದಾರಿ ಹೆಚ್ಚುವ ಸಾಧ್ಯತೆ ಇದೆ. ಹೊಸ ಹೊಣೆಗಾರಿಕೆಗಳನ್ನು ಸ್ವೀಕರಿಸುವಾಗ ಸ್ಪಷ್ಟತೆ ಮತ್ತು ಯೋಜನೆ ಮುಖ್ಯ. ನಿಮ್ಮ ಪ್ರಭಾವವು ತಂಡದ ಫಲಿತಾಂಶವನ್ನು ಸುಧಾರಿಸುತ್ತದೆ. ಬಿಡುವಿನ ವೇಳೆಯಲ್ಲಿ ನೀವು ಯಾವುದೇ ವೆಬ್ ಸೀರೀಸ್ ಅನ್ನು ನಿಮ್ಮ ಮೊಬೈಲ್ನಲ್ಲಿ ವೀಕ್ಷಿಸಬಹುದು. ಮನರಂಜನೆಗೆ ಸಮಯ ಮೀಸಲಿಡಿ, ಆದರೆ ಪ್ರಮುಖ ಕಾರ್ಯಗಳನ್ನು ಮರೆತರೆ ಬೇಡ. ಸಮತೋಲನವೇ ಮುಖ್ಯ. ಇಂದು ನಿಮ್ಮ ಸಂಗಾತಿ ನಿಮಗೆ ಜಗತ್ತಿನಲ್ಲಿ ನೀವು ಮಾತ್ರ ಎನ್ನುವ ಭಾವನೆಯನ್ನು ನೀಡುತ್ತಾರೆ. ಈ ಪ್ರೀತಿ ನಿಮಗೆ ಭರವಸೆ ಮತ್ತು ಉತ್ಸಾಹವನ್ನು ತರಲಿ. ಪರಸ್ಪರ ಗಮನ ಮತ್ತು ಕೃತಜ್ಞತೆ ಸಂಬಂಧವನ್ನು ಗಾಢಗೊಳಿಸುತ್ತದೆ. ಪರಿಹಾರ: ಉತ್ತಮ ಆದಾಯವನ್ನು ಸಾಧಿಸಲು ಬೆಳ್ಳಿಯ ನಾಣ್ಯವನ್ನು ಗಂಗಾಜಲದಲ್ಲಿ ಇಟ್ಟು ಮನೆಯಲ್ಲಿಯೇ ಇಡಿ. ಈ ಸುಣ್ಣ ವಿಧಿ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆರ್ಥಿಕ ದೃಢತೆಯನ್ನು ತರಬಹುದು. ಇಂದು ನಿಮ್ಮ ದಿನ ದಯೆ, ಪ್ರೀತಿ ಮತ್ತು ಸಮತೋಲನದಿಂದ ತುಂಬಿರಲಿ. ನಮಸ್ಕಾರ ಮೀನರೇ. ಶುಕ್ರವಾರ ಜನವರಿ 2, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ದೊಡ್ಡ ಆಸ್ತಿಯನ್ನು ನಿಮ್ಮ ಹಾಸ್ಯ ಪ್ರಜ್ಞೆಯಿಂದ ನಿಮ್ಮ ಅನಾರೋಗ್ಯವನ್ನು ಗುಣಪಡಿಸಲು ಪ್ರಯತ್ನಿಸಿ. ಸೌಮ್ಯ ಹಾಸ್ಯ ಮತ್ತು ಸೃಜನಾತ್ಮಕತೆ ಮನಸ್ಸಿಗೆ ಶಾಂತಿ ತರುತ್ತವೆ. ಆರೋಗ್ಯದ ಕಡೆ ಗಮನ ಹರಿಸಿ. ವಿವಾಹಿತ ದಂಪತಿಗಳು ಇಂದು ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗಬಹುದು. ಹಣಕಾಸು ಯೋಜನೆಗಳನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಪ್ರಾಥಮಿಕತೆಗಳನ್ನು ನಿಗದಿಪಡಿಸಿ. ಕಲ್ಪನೆಗಳ ಹಿಂದೆ ಧಾವಿಸಬೇಡಿ. ಹೆಚ್ಚು ವಾಸ್ತವಿಕವಾಗಿರಲು ಪ್ರಯತ್ನಿಸಿ. ನಿಮ್ಮ ಸ್ನೇಹಿತರೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ. ಅದು ಮನಸ್ಸಿಗೆ ತಾಜೆಗನಿ ತರುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಪ್ರೇಮ ಜೀವನವು ಭರವಸೆಯನ್ನು ತರುತ್ತದೆ. ಇಂದು ನೀವು ಗಮನ ಸೆಳೆಯುತ್ತೀರಿ ಮತ್ತು ಯಶಸ್ಸು ನಿಮ್ಮ ವ್ಯಾಪ್ತಿಯಲ್ಲಿದೆ. ಭಾವನೆಗಳನ್ನು ಸೌಮ್ಯವಾಗಿ ವ್ಯಕ್ತಪಡಿಸಿ ಮತ್ತು ಸಂಬಂಧವನ್ನು ಪೋಷಿಸಿ. ಈ ರಾಶಿಚಕ್ರದ ಜನರು ಇಂದು ತಮ್ಮಿಗಾಗಿ ಸಮಯವನ್ನು ಮೀಸಲಿಡಬೇಕು. ಅತಿಯಾದ ಕೆಲಸ ನಿಮ್ಮನ್ನು ಮಾನಸಿಕ ಒತ್ತಡಕ್ಕೆ ಒಳಪಡಿಸಬಹುದು.
ಸಣ್ಣ ವಿರಾಮಗಳು, ಧ್ಯಾನ ಅಥವಾ ನಡೆಗೆ ನಿಮ್ಮ ಶಕ್ತಿಯನ್ನು ಪುನರುಜ್ಜೀವಿಸುತ್ತವೆ. ಕಠಿಣ ಸಮಯದಲ್ಲಿ ನಿಮ್ಮ ಉತ್ತಮ ಅರ್ಧನಾಮಿಯ ಬೆಂಬಲದ ಕೊರತೆಯು ನಿಮ್ಮನ್ನು ನಿರಾಸೆಗೊಳಿಸಬಹುದು. ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಿ ಮತ್ತು ಪರಸ್ಪರ ಸಂವಾದಕ್ಕೆ ಅವಕಾಶ ನೀಡಿ. ಪರಿಹಾರ ಮತ್ತು ಉಪಾಯ: ಹಸಿರು ಬಣ್ಣದ ಗಾಜಿನ ಬಾಟಲಿಯನ್ನು ಸೂರ್ಯನ ಮೇಲಿಟ್ಟು ನೀರನ್ನು ಶುದ್ಧಗೊಳಿಸಿ. ಈ ನೀರನ್ನು ಸ್ನಾನದ ನೀರಿನೊಂದಿಗೆ ಬೆರೆಸಿ. ಸೌಮ್ಯ ವಿಧಿ ನಿಮ್ಮ ದೈನಂದಿನ ಆರೋಗ್ಯಕ್ಕೆ ಸಹಾಯ ಮಾಡಬಹುದು. ಇಂದು ನಿಮ್ಮ ದಿನವೂ ಪ್ರೀತಿ, ವಿಶ್ರಾಂತಿ ಮತ್ತು ಸಣ್ಣ ಸಾಧನೆಗಳಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 4. ಅದೃಷ್ಟದ ಬಣ್ಣಗಳು ಕಂದು ಮತ್ತು ಬೂದು. ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ.